ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು. ಏನಪ್ಪ ಇದು ವೈಷ್ಣವ್ಗೆ ಸ್ಕೆಚ್ ಹಾಕ್ಬಿಟ್ಟಿದ್ದಾನ ನಿತಿನ. ಹಾಗಿದ್ರೆ ವೈಷ್ಣವ್ ಬಂದು ಕಾಪಾಡೋಕೆ ಆಗೋದೇ ಇಲ್ವಾ? ಹಾಗಿದ್ರೆ ಲಕ್ಷ್ಮೀನ್ ಕಾಪಾಡೋದು ಯಾರು? ವೈಷ್ಣವ್ಗೆ ಏನು ಮಾಡಿದಾನೆ ನಿತಿನ್? ಹಾಗಿದ್ರೆ ಏನಾಗ್ತದೆ ಇಲ್ಲಿ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕೀರ್ತಿ ಯಾವಾಗ ನಾನು ಲಕ್ಷ್ಮಿನ ಕಿಡ್ನಾಪ್ ಮಾಡಿಸಿದ್ದೀನಿ, ಏನು ಮಾಡ್ಕೋದ್ಯಾ? ಅವಳು ಎಲ್ಲಿರಬೇಕು ಅಲ್ಲಿದ್ದಾಳೆ, ನಾನು ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ ಅಂತ ಹೇಳಿದ್ಲು. ಇದರಿಂದಾಗಿ ಕಾರುಣ್ಯ ಅವರು ಶಾಕ್ ಆಗ್ತಾರೆ. ವೈಷ್ಣವ್ ಆ ಕಡೆ ಹೋಗ್ತಿದ್ದಾಗ ಕಪ್ಪಾಳಕ್ಕೆ ಬಾರಿಸ್ತಾರೆ. ಎಂಥ ಕೆಲಸ ಮಾಡ್ತೀಯ ನೀನು, ನನ್ನ ಹೊಟ್ಟೆಲಿ ಹುಟ್ಟಿದ್ಯಲ್ಲ, ಮರ್ಯಾದೆ ತೆಗಿಯೋಕೆ ಹುಟ್ಟಿದ್ಯಾ ಅಂತ. ಆದರೆ ಇಲ್ಲಿ ಆ ನಂತರ ಎಲ್ಲರೂ ಕೂಡ ನನ್ನ ಮೇಲೆ ನಂಬಿಕೆ ಇಲ್ಲದೆ ಯಾವ ಥರ ಮಾತಾಡ್ತಿದ್ದೀರಾ, ನಾನು ಏನು ಅಂತ ಗೊತ್ತಿದ್ದು ಈ ರೀತಿ ಹೇಳ್ತೀರಾ, ಅದಕ್ಕೆ ನಾನು ಏನು ಮಾಡಲಿ? ಅದಕ್ಕೋಸ್ಕರನೇ ನಾನೇ ಮಾಡಿದ್ದು ಅಂತ ಹೇಳ್ತಿದ್ದೀನಿ. ಆದರೆ ಲಕ್ಷ್ಮಿಗೆ ಏನಾಗಿರಬಹುದು, ಅವಳು ಎಲ್ಲಿ ಹೋಗಿರಬಹುದು? ಇಲ್ಲ, ಅವಳನ್ನ ನಾನೇ ಹುಡುಕಬೇಕು ಅಂತ ಡಿಸೈಡ್ ಮಾಡ್ಕೋತಾಳೆ. ಜೊತೆಗೆ ಹೊರಗಡೆ ಕೂಡ ಬರ್ತಾಳೆ. ನಂತರ ಈ ಕಡೆ ವೈಷ್ಣವ್ ಕೂಡ ಮತ್ತೆ ಬರ್ತಾನೆ. ಮತ್ತೆ ಬಂದಿದ್ದೆ ಈ ಕಡೆ, ಹೇಳು ಕೀರ್ತಿ, ದಯವಿಟ್ಟು ಹೇಳಿಬಿಡು, ನೀನೇ ಮಾಡಿರೋದಾ ಇಲ್ವಾ? ಸುಮ್ಮನೆ ನಮ್ಮನ್ನು ಹಾದಿ ತಪ್ಪಿಸ್ಬೇಡ, ದಯವಿಟ್ಟು ಹೇಳು ಅಂತಿದ್ರೆ ಹೇಳಿದೆ ಅಲ್ವಾ? ಎಷ್ಟು ಬಾರಿ ಹೇಳೋದು ವೈಷ್ಣವ್ ನಿನಗೆ? ಯಾರಾದ್ರು ಕಿಡ್ನಾಪ್ ಮಾಡಿರೋದು, ಎಲ್ಲಿ ಮಾಡಿದ್ದೀವಿ, ಏನು ಮಾಡಿದ್ದೀವಿ ಅಂತ ಹೇಳ್ತಾರಾ? ಹೋದೆ ಅಲ್ವಾ ತಿಳ್ಕೊಂಡು ಬರ್ತೀನಿ ಅಂತ, ಹೋಗು ತಿಳ್ಕೊ ಅಂತ ಹೇಳ್ತಿದ್ರೆ ಈ ಕಡೆ ಗೊತ್ತಾಗ್ಬಿಡತ್ತೆ ವೈಷ್ಣವ್ಗೆ ಇವಳು ಕಿಡ್ನಾಪ್ ಮಾಡಿಲ್ಲ, ಸುಮ್ಮನೆ ಹಟ್ಟಕ್ಕೋಸ್ಕರ ಹೇಳ್ತಿದ್ದಾಳೆ ಅಂತ. ಹಾಗಾಗಿ ವೈಷ್ಣವ್ ಕೂಡ ಡಿಸೈಡ್ ಮಾಡ್ಕೋತಾನೆ ಎಲ್ಲಿ ಹೋಗಿರ್ಬೋದು, ಏನು ಹೋಗಿರ್ಬೋದು ಅಂತ. ಜೊತೆಗೆ ಏನು ಮಾಡೋದು ಅಂತ ಹೇಳ್ತಿದ್ದಾಗ ಈ ಕಡೆ ಅಂಕಿತ್ ಅದಕ್ಕೆ ಫೋನ್ ಟ್ರ್ಯಾಪ್ ಮಾಡಿಸಿದ್ರೆ ಅಂದಾಗ ಖಂಡಿತ ಅದನ್ನೇ ಮಾಡಿಸ್ಬೇಕು ಅಂತ ಹೊರಟ್ರೆ ಈ ಕಡೆ ಲಕ್ಷ್ಮಿಗೆ ಪ್ರಜ್ಞೆ ಇಲ್ಲ. ಯಾರೋ ಇಬ್ಬರನ್ನ ಹೆಂಗಸನ್ನ ಕರ್ಕೊಂಡು ಬಂದು ನೀವು ಇವಳಿಗೆ ಅಲಂಕಾರ ಮಾಡಬೇಕು ಅಂತಾರೆ. ತಾಳಿ ಇದೆಯಲ್ಲ ಅಂದಾಗ ತಾಳಿ ತೆಗಿಬೇಕು, ಮದುವೆ ಆಗಿದೆ, ನಾನು 3ನೇ ಮದುವೆ ಆಗ್ತಿದ್ದೀನಿ, ಇವಳ ಮೇಲೆ ಪ್ರೀತಿ ಆದಷ್ಟು ನನಗೆ ಯಾರ ಮೇಲೂ ಕೂಡ ಪ್ರೀತಿ ಆಗಿಲ್ಲ. ಬೆಂಕಿ ಥರ ಅವಳು ಸಿಡಿದು ಹೋಗ್ಬಿಡ್ತಾಳೆ. ಹುಷಾರು, ಹಾಗಾದರೆ ತುಂಬಾ ಕ್ಯೂಟ್ ಆದರೂ ಕೂಡ ಅಂತ ಹೇಳ್ತಿದ್ದಾರೆ. ನಾವು ಮಾಡಲ್ಲ ಅಂದರೆ ನಿನ್ನ ಮಕ್ಕಳು ಸ್ಕೂಲಿಂದಾನೇ ವಾಪಸ್ ಬರಲ್ಲ ಅಂತ ಹೇಳ್ತಿದ್ದಾರೆ. ಪುರೋಹಿತರು ಕೂಡ ಅವ್ರ ಗಂಡನೇ ಆಗಿದ್ದಾರೆ. ಹಾಗಾಗಿ ನಾನು ಬರೋಷ್ಟರಲ್ಲಿ ತುಂಬ ಅಂದರೆ ತುಂಬ ಕ್ಯೂಟಾಗಿ ಮುದ್ದಾಗಿ ರೆಡಿ ಮಾಡಬೇಕು ಅಂತ ಹೇಳ್ತಾರೆ. ಇನ್ನೇನು ಮಾಡೋದು, ಹಣೆ ಬರ ಕರ್ಮ ಅಂದ್ಕೊಂಡು ಮಾಡ್ತಿದ್ದಾರೆ. ನೀವು ಹೇಗೆ ಬಂದು ಇಲ್ಲಿ ಸಿಕ್ಕಾಕೊಂಡ್ರಿ, ನಿಮಗೂ ಕೂಡ ಗೊತ್ತುತ್ತಾ ಅಂದಾಗ ಸಾಲ ಮಾಡಿದ್ದೀವಿ, ತೀರಿಸ್ಬೇಕಲ್ವ, ಹಾಗಾಗಿ ಅನುಭವಿಸ್ತಿದ್ದೀವಿ ಅಂತ ರೆಡಿ ಮಾಡ್ತಿದ್ದಾಗ ಈ ಕಡೆ ಲಕ್ಷ್ಮಿ ಕೆಮ್ತಿದ್ದಾಗ, ಹೇಳಮ್ಮ ಏನಾಗ್ತದೆ ನಿನಗೆ, ಜೀವನ ಹಾಳಾಗ್ತಿದೆ ಅಂತಿದ್ರೆ ಅವಳಿಗೆ ಏನೂ ಕೂಡ ಗೊತ್ತಾಗ್ತಿಲ್ಲ, ಕರ್ಕೊಂಡು ಹೋಗಿ ಬಿಟ್ಟುಬಿಡಿ ಅಂತ ಅಷ್ಟೇ ಹೇಳ್ತಿದ್ದಾಳೆ. ಅಷ್ಟರಲ್ಲಿ ನಿತಿನ್ ಫ್ರೆಂಡ್ಸ್ ಬಂದಿದ್ದೆ, ನೀವೇನೇ ಮಾಡಿದ್ರು ಅವಳಿಂದ ಏನೂ ಮಾಡೋಕ್ಕಾಗಲ್ಲ, ಎಚ್ಚರ ಆಗಲ್ಲ, ಎಚ್ಚರ ಆದರೂ ಅವಳಿಂದ ಏನು ಕೂಡ ಮಾಡ್ಕೊಳಕ್ಕಾಗಲ್ಲ, ನಿಮಗೇನೆ ತೊಂದರೆ ಆಗೋದು, ನಿಮ್ಮ ಮನೆಗೆ ಮಗು ಜೋಪಾನವಾಗಿ ಬರಬೇಕು ಅನ್ಸಲ್ವ, ಸುಮ್ಮನೆ ನಿಮ್ಮ ಕೆಲಸ ಹೇಳಿದನ್ನ ಮಾಡಿ ಮುಗಿಸಿ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಕೀರ್ತಿ ಹೋಗ್ತಾಳೆ, ಅಲ್ಲಿರೋ ರೋಡಲ್ಲೆಲ್ಲ ಹುಡುಕ್ತಿದ್ದಾಳೆ. ನಂತರ ಅಪ್ಪನ ಹೆಲ್ಪ್ ತೊಗೋಬೇಕು ಅಂತ ಅನ್ಕೋತಾಳೆ. ಜೊತೆಗೆ ಫೋನ್ ಕೂಡ ಸಿಗತ್ತೆ ಲಕ್ಷ್ಮಿದು, ಏನೋ ಆಗಿದೆ ಅನಾಹುತ ಅಂದ್ಕೊಂಡಿದ್ದೆ, ಹೇಗಾದರೂ ಮಾಡಿ ನಾನೇ ಫೈಂಡ್ ಔಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಳೆ. ತನ್ನ ತಂದೆ ಕಾಲ್ ಮಾಡಿ ಈ ಒಂದು ನಮ್ಮ ಲೇಔಟ್ನ CCTV ಫುಟೇಜ್ ಎಲ್ಲ ಕಲೆಕ್ಟ್ ಮಾಡಿ ಲಕ್ಷ್ಮಿಗೆ ಅನಾಹುತ ಆಗಿದೆ, ಯಾರೋ ಕಿಡ್ನಾಪ್ ಮಾಡಿದ್ದಾರೆ ವೈಷ್ಣವ್ ಹೆಂಡತಿಗೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಈ ಕಡೆ ವೈಷ್ಣವ್ ಕೂಡ ಬರ್ತಾನೆ. ನಾನು ಹೇಳಿದೆ ಅಲ್ವಾ ನಾನೇ ಲಕ್ಷ್ಮಿ ಕಿಡ್ನಾಪ್ ಮಾಡಿಸಿರೋದು ಅಂತ ಅಂದಾಗ, ಯಾಕೆ ಇಂಥ ಸೀರಿಯಸ್ ಸಿಚುವೇಶನಲ್ಲಿ ಕೂಡ ಈ ರೀತಿ ಡ್ರಾಮಾ ಮಾಡಿ ನನ್ನ ಹಾದಿ ತಪ್ಪಿಸ್ತಿದ್ಯಲ್ಲ, ಯಾಕೆ ಮಹಾಲಕ್ಷ್ಮಿ ಅವ್ರು ನನಗೆ ಸಿಗಬಾರ್ದು ಅಂತಾನ? ಏನು ಮಾಡ್ತಿದ್ಯಾ ಕೀರ್ತಿ? ನಂಗೆ ತುಂಬ ಚೆನ್ನಾಗಿ ಗೊತ್ತು ನೀನು ಮಾಡಿಲ್ಲ ಅಂತ, ಆದರೂ ಕೂಡ ಯಾಕೆ ರೀತಿ ಸುಳ್ಳು ಹೇಳ್ತಿದ್ಯಾ? ಸುಮ್ಮನೆ ವಿನಾಕಾರಣ ನಮ್ಮನ್ನ ಹಾದಿ ತಪ್ಪಿಸ್ಬೇಡ ಅಂತ ಹೇಳ್ತಿರುವ ಅಷ್ಟರಲ್ಲಿ ಈ ಕಡೆ ನಿನ್ಗೆ ಯಾರು ಹೇಳಿದ್ದು ಅಂದಾಗ ನಂಗೆ ತುಂಬ ಚೆನ್ನಾಗಿ ಗೊತ್ತು ಯಾರು ಹೇಳಿದ್ದು ಏನು ಅಂತಿದ್ದಾರೆ. ಬಿಕಾಸ್ ಅವ್ರಿಗೆ ಗೊತ್ತಾಯಿತು ಅಂದರೆ ಈ ಕಡೆ ಆಲ್ರೆಡಿ ಕೀರ್ತಿ ತಂದೆ ಕಾಲ್ ಮಾಡಿ ಎಲ್ಲ ವಿಷಯನೂ ಕೂಡ ಆ ಒಂದು ಲೇಔಟಲ್ಲಿರೋರ್ಗೆ ಹೇಳಿ CCTV ಫುಟೇಜ್ನ ಕಲೆಕ್ಟ್ ಮಾಡಿ, ಜೊತೆಗೆ ಆ CCTV ಫುಟೇಜ್ರಿಂದ ಆ ಒಂದು ರೋಡಲ್ಲಿ ಲಕ್ಷ್ಮಿ ಕಿಡ್ನಾಪ್ ಆಗ್ತಿರೋ ಒಂದು ಸೀನ್ ಸಿಕ್ಕಿರುತ್ತೆ. ಕಾರ್ ನಂಬರ್ನ ಕೂಡ ಟ್ರ್ಯಾಕ್ ಮಾಡಿ ಎಲ್ಲ ಮೆಸೇಜಸ್ನ ಕೂಡ ಅಪ್ಡೇಟ್ ಮಾಡಿರ್ತಾರೆ. ಅಷ್ಟರಲ್ಲಿ ಈ ಕಡೆ ಕೀರ್ತಿ ಕಾಲ್ ಬರುತ್ತೆ. ವೈಷ್ಣವೇ ಫೋನ್ ಮಾಡಿ ಕೇಳಿದಾಗ ಎಲ್ಲ ಕೂಡ ಅವರು ಹೇಳ್ತಾರೆ ಥ್ಯಾಂಕ್ಸ್ ಅಂತ ಹೇಳಿ, ಕೀರ್ತಿಗೂ ಥ್ಯಾಂಕ್ಸ್ ಅಂತ ಹೇಳಿ, ಕ್ಲೂ ಸಿಕ್ಕಿದೆ ಅಂತ ಹೇಳಿ ಫೈನಲಿ ಹೋಗಿ ಆ ಒಂದು ಡ್ರೈವರ್ನ ಹಿಡಿದು ನೀನು ಯಾರನ್ನ ಎಲ್ಲಕ್ಕೆ ಕರ್ಕೊಂಡೋಗಿ ಬಿಟ್ಟೆ ಅಂತ ಹೇಳಿ ಒದ್ದು ಬಾಯಿ ಬಿಡಿಸ್ತಾರೆ. ಈ ಕಡೆ ನಿತಿನ್ಗೂ ಕೂಡ ಗೊತ್ತಾಗ್ಬಿಡತ್ತೆ ವೈಷ್ಣವ್ ಇಲ್ಲಿಗೆ ಬರ್ತಿದ್ದಾನೆ ಅಂತ. ಬರಲಿ ಬಿಡು, ಇದೆಲ್ಲ ಕೂಡ ನಂದೇ ಪ್ರೀ ಪ್ಲಾನ್, ಅವ್ನಿಗೆ ಆಲ್ರೆಡಿ ಮೇಲ್ ಕಳ್ಸೋಕೆ ಪ್ಲಾನ್ ಕೂಡ ರೆಡಿ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ವೈಷ್ಣವ್ ಬರ್ತಿದ್ದಾಗೆ ಅವನ ಮೇಲೆ ಅಟ್ಯಾಕ್ ಆಗ್ತಿದೆ. ಜೊತೆಗೆ ಇಲ್ಲಿ ಲಕ್ಷ್ಮಿನ ಮಂಟಪದ ಹತ್ರ ಕರ್ಕೊಂಡು ಬಂದಿದ್ದಾರೆ. ಮದುವೆಗೆ ಸಿದ್ಧತೆ ಆಗಿದೆ, ಇನ್ನೇನು ತಾಳಿ ಕಟ್ಟಬೇಕಾಗಿದೆ, ತಾಳಿ ತೆಗಿಯೋಕೆ ಹೋಗ್ತಿದ್ದಾನೆ. ಈ ಕಡೆ ಮನೆಯವರೆಲ್ರಿಗೂ ಆತಂಕ ಪಡ್ಕೊಂಡಿದ್ದಾರೆ. ಅಂಕಿತ್ ಬಂದು ಲಕ್ಷ್ಮಿ ಅದಕ್ಕೆ ಎಲ್ಲಿದ್ದಾರೆ ಅನ್ನೋ ಕ್ಲೂ ಗೊತ್ತಾಯಿತು ಅಂತ ಹೇಳ್ತಾರೆ. ಜೊತೆಗೆ ಕೀರ್ತಿ ಅವರು ಮಾಡಿಲ್ಲ ಅನ್ನೋ ವಿಷಯ ಕೂಡ ಗೊತ್ತಾಗುತ್ತೆ. ಫೈನಲಿ ಅವ್ರಿಗೂ ಕೂಡ ನಿರಾಳ ಆಗುತ್ತೆ. ಬಟ್ ಲಕ್ಷ್ಮಿ ಎಲ್ಲಿದ್ದಾಳೆ, ಏನಾಗಿರ್ಬೋದು ಅಂತ ಆತಂಕ ಆಗ್ತದೆ. ಹಾಗಿದ್ರೆ ಇಲ್ಲಿ ವೈಷ್ಣವ್ಗೆ ತೊಂದರೆ ಆಗ್ಬಿಡುತ್ತಾ? ವೈಷ್ಣವ ಅಂತ ತೊಂದರೆಯಲ್ಲೂ ಕೂಡ ಪ್ರಾಣಕ್ಕೆ ಪ್ರಾಣ ಕೊಡೋ ಲಕ್ಷ್ಮಿನ ಬದುಕಿಸೇ ಬಿಡ್ತಾನೆ. ಕರಿಮಣಿ ಮಾಲೀಕ ಹೋಗಿ ತನ್ನ
ಮುದ್ದು ಪ್ರೀತಿಯ ಮಹಾಲಕ್ಷ್ಮಿಯನ್ನ ಬದುಕಿಸ್ತಾನ, ಅವಳ ಜೀವನನ ಕಾಪಾಡ್ತಾನ, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.